ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 23/7/69. ಬಾಬಾ ತಿಳಿಸ್ಕೊಡ್ತಾರೆ, ಸಫಲತಾ ಕಾ ಆಧಾರ್ ಪರಖನೆ ಕಿ ಶಕ್ತಿ. ಸಫಲತೆಗೆ ಆಧಾರ ಪರೀಕ್ಷಿಸುವ ಶಕ್ತಿ. ಬಾಪ್ ದಾದಾ ಏಕೇಕ ಕೋ ದೇಖತೆ ಹುಯೇ ಕ್ಯಾ ದೇಖತೆ ಹೈ. ಬಾಪ್ ದಾದರವರು ಒಬ್ಬೊಬ್ಬರನ್ನು ನೋಡುತ್ತಾ ಏನನ್ನು ನೋಡ್ತಿದ್ದಾರೆ? ಬಾಪ್ ದಾದಾ ಹರೇಕ ಮೇ 4 ಬಾತೆ ದೇಖ್ ರಹೇ ಹೈ, ವೋ ಕೌನ್ ಸಿ 4 ಬಾತೆ ಹೈ. ಬಾಪ್ ದಾದಾರವರು ಪ್ರತಿಯೊಬ್ಬರಲ್ಲೂ 4 ಮಾತುಗಳನ್ನು ನೋಡ್ತಾ ಇದ್ದಾರೆ. ಅದು ಯಾವುದು 4 ಮಾತುಗಳು? हर एक ने अपना अपना विचार सुनाया. एक तो ताज देख रहे थे, दूसरा तख्त, तीसरा तदबीर और चौथा तकदीर. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರು ಅವರವರ ವಿಚಾರವನ್ನು ಹೇಳಿದ್ರು. ಬಾಬಾ ಹೇಳ್ತಾರೆ, ಒಂದಂತೂ ಕಿರೀಟವನ್ನು ನೋಡ್ತಾ ಇದ್ರು, ಎರಡನೆಯದು ಸಿಂಹಾಸನ, ಮೂರನೆಯದು ಪುರುಷಾರ್ಥ, ನಾಲ್ಕನೆಯದು ಅದೃಷ್ಟ. ಈ 4 ವಸ್ತುಗಳು, ये 4 चीज़ें अरेक में देख रहे हैं. संगम का ताज कौन सा होता है मालूम है? तो आज बाप दादा तख्त नशीन व ताजदारी वत्सों की सभा में आए हैं. ಈ 4 ವಸ್ತುಗಳನ್ನು ಪ್ರತಿಯೊಬ್ಬರಲ್ಲೂ ಬಾಬಾ ನೋಡ್ತಾ ಇದ್ರು. ಸಂಗಮದ ಕಿರೀಟ ಯಾವುದಾಗಿರುತ್ತೆ ಗೊತ್ತಾ? ಇವತ್ತು ಬಾಪ್ ದಾದಾ ಸಿಂಹಾಸನ ಅಧಿಕಾರಿ ಅಥವಾ ಕಿರೀಟಧಾರಿ ಮಕ್ಕಳ ಸಭೆಯಲ್ಲಿ ಬಂದಿದ್ದಾರೆ. ताजदारियों को ही इस संगठन में बुलाया है, लेकिन अरेक का ताज अपना अपना तथा यथाशक्ति है. ಕಿರೀಟಧಾರಿಗಳ ಸಂಘಟನೆಯಲ್ಲಿ, ಈ ಕಿರೀಟಧಾರಿಗಳನ್ನು ಸಂಘಟನೆಯಲ್ಲಿ ಕರೆಯಲಾಗಿದೆ. ಆದರೆ ಪ್ರತಿಯೊಬ್ಬರ ಕಿರೀಟ ತಮ್ಮ ತಮ್ಮದೇ ಆಗಿದೆ, ಯಥಾಶಕ್ತಿಯಾಗಿದೆ. तो ये तो देख रहे थे कि इस संगम में कौन कौन ताज तख्तदारी बन बैठे हैं. ಮತ್ತು ಇದನ್ನು ನೋಡಲಾಗ್ತಾ ಇತ್ತು, ಈ ಸಂಗಮ ಯುಗದಲ್ಲಿ ಯಾರ್ಯಾರು ಕಿರೀಟಧಾರಿಗಳು ಸಿಂಹಾಸನಧಾರಿಗಳಾಗಿ ಕೊಳುತ್ತಿದ್ದಾರೆ ಅಂದ್ಬಿಟ್ಟು. ಕಿಸ್ ಕಿಸ್ನೆ ಕಿತನಾ ಬಡಾ ತಾಜ್ ಧಾರಣ್ ಕಿಯಾ ಹೇ ವ ಚೋಟಾ ಧಾರಣ್ ಕಿಯಾ ಹೇ. ಯಾರ್ಯಾರು ಎಷ್ಟು ದೊಡ್ಡ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅಥವಾ ಚಿಕ್ಕದು ಮಾಡಿಕೊಂಡಿದ್ದಾರಾ, ಇದನ್ನು ಬಾಬಾ ನೋಡ್ತಾ ಇದ್ರು. ತಾಜ್ ಕೋ ಸದಾ ಹಿ ಸರ್ ಪರ್ ರಖ್ ಕರ್ ಚಲ್ತೆ ಹೈ ವ ಕಭಿ ಕಭಿ ತಾಜ್ ಕೋ ಕಿನಾರೆ ರಖ್ ದೇತೆ ಹೈ. ಕಿರೀಟವನ್ನು ಸದಾ ತಲೆಯ ಮೇಲೆ ಇಟ್ಕೊಂಡು ನಡೀತಿರೋ ಅಥವಾ ಆಗಾಗ ಕಿರೀಟವನ್ನು ಪಕ್ಕಕ್ಕೆ ಇಟ್ಬಿಡ್ತಿರೋ, ಇದನ್ನು ಬಾಬಾ ನೋಡ್ತಾ ಇದ್ರು. ಆಪ್ ಸಭಿ ಭಿ ಅಪ್ನೆ ಆಪ್ ಕೋ ಜಾನ್ತೆ ಹೋ ನಾ, ಕ್ಯೋಂಕಿ ಸಭಿ ಚುನೆ ಹುಯೇ ರತ್ನ ಹೈ, तो इतना पहचान तो ज़रूर होगी ही. ತಾವೆಲ್ಲರೂ ಕೂಡ ತಮ್ಮನ್ನು ತಾವು ತಿಳ್ಕೊಂಡಿದ್ದೀರಾ ಅಲ್ವಾ? ಯಾಕೆ ಅಂದರೆ ತಾವೆಲ್ಲರೂ ಸಹ ಆಯ್ಕೆಯಾಗಿರುವಂತಹ ರತ್ನಗಳಾಗಿದ್ದೀರಾ. ಇಷ್ಟು ಗುರುತಂತೂ ಅವಶ್ಯವಾಗಿ ಆಗುತ್ತೆ ಅಲ್ವಾ? अपनी तदबीर और तकदीर की फ़र्क है. आप अपने को पूरा परख सकते हो. ತಮ್ಮ ಅದೃಷ್ಟ ಮತ್ತು ಪುರುಷಾರ್ಥದ ಪರೀಕ್ಷೆ ಇದು. ನಿಮ್ಮನ್ನು ನೀವು ಪೂರ್ತಿ ಪರೀಕ್ಷಿಸಬಹುದಾ? समझो मिसाल के तौर पर आप एडवांस पार्टी में जाते हो, तो अभी अभी आपके पुरुषार्थ प्रमाण आपकी तकदीर क्या होगी उनको समझते हो. ಈಗ ತಿಳ್ಕೊಳ್ಳಿ, ಉದಾಹರಣೆಗಾಗಿ ನೀವು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತೀರಾ. ಈಗೀಗ ನಿಮ್ಮ ಪುರುಷಾರ್ಥದ ಪ್ರಮಾಣ, ನಿಮ್ಮ ಅದೃಷ್ಟ ಏನಾಗಬಹುದು ಅದು ಗೊತ್ತಾ? ಅಪ್ನೆ ವರ್ತಮಾನ ಪುರುಷಾರ್ಥ ಅವ್ರ ತಕದೀರ್ ಕೋ ಜಾನ್ತೆ ಹೋ. ನಿಮ್ಮ ವರ್ತಮಾನ ಪುರುಷಾರ್ಥವನ್ನು ಮತ್ತು ಅದೃಷ್ಟವನ್ನು ತಿಳ್ಕೊಂಡಿದ್ದೀರಾ. ಜಬ್ ಅಪ್ನೆ ಕೋ ಪರಖ್ ಸಕೆಂಗೆ ತಬಿ ತೋ ದೂಸರೋಂ ಕೋ ಪರಖ್ ಸಕೆಂಗೆ. ಯಾವಾಗ ನಿಮ್ಮನ್ನು ನೀವು ಗುರುತಿಸಬಹುದು, ಆಗ ನೀವು ಅನ್ಯರನ್ನು ಕೂಡ ಗುರುತಿಸಬಹುದು. यह जानने की ज़रूरत भी है, क्योंकि अभी समय ही ऐसा आ रहा है जो कि परखने की शक्ति की आपको अति आवश्यकता है.
ಬಾಬಾ ಹೇಳ್ತಾರೆ, ಯಾವಾಗ ನಿಮ್ಮನ್ನು ನೀವು ಗುರುತಿಸಬಹುದು ಆಗ ನೀವು ಬೇರೆಯವರನ್ನು ಗುರುತಿಸಬಹುದು. ಈಗ ತಿಳ್ಕೊಳ್ಳುವ ಅವಶ್ಯಕತೆ ಇದೆ, ಏಕೆಂದರೆ ಸಮಯವೂ ಕೂಡ ಈಗ ಅಂತಹ ಸಮಯ ಬರ್ತಾ ಇದೆ. ಪರೀಕ್ಷಿಸುವ ಶಕ್ತಿ ನಿಮಗೆ ಬಹಳ ಅವಶ್ಯಕತೆ ಇದೆ. ಸರ್ವಿಸ್ ಮೇ ಸಫಲತಾ ಪಾನೆ ಕಾ ಮುಖ್ಯ ಸಾಧನ ಹಿ ಯಹ ಹೈ. ಬಾಬಾ ಹೇಳ್ತಾರೆ, ಸರ್ವಿಸ್ನಲ್ಲಿ ಸಫಲತೆಯನ್ನು ಪಡ್ಕೊಳ್ಳಲಿಕ್ಕೆ ಮುಖ್ಯ ಸಾಧನವೇ ಇದಾಗಿದೆ. ಜೈಸೆ ಜೈಸೆ ಪರಖನೆ ಕಿ ಶಕ್ತಿ ತೀವ್ರ ಹೋತಿ ಜಾಯೇಗಿ ವೈಸೆ ವೈಸೆ ಸಫಲತಾ भी मिलती जाएगी. परख पूरी ना होने के कारण जो उनको चाहिए, जिस रूप से उनकी तकदीर जग सकती है, वो रूप उनको नहीं मिलता. ಬಾಬಾ ಹೇಳ್ತಾರೆ, ಹೇಗೆ ಹೇಗೆ ನಿಮ್ಮಲ್ಲಿ ಪರೀಕ್ಷಿಸುವ ಶಕ್ತಿ ತೀವ್ರವಾಗತ್ತೆ ಹಾಗೆಯೇ ಸಫಲತೆಯೂ ಕೂಡ ಸಿಗತ್ತೆ. ಪರೀಕ್ಷಿಸುವ ಶಕ್ತಿ ತೀವ್ರವಾಗಿ ಇಲ್ಲದ ಕಾರಣ ಅವ್ರಿಗೇನು ಬೇಕೋ ಯಾವ ರೂಪದಿಂದ ಅವರ ಅದೃಷ್ಟವನ್ನು ಜಾಗೃತ ಮಾಡಬಹುದು ಅದನ್ನು ಮಾಡಲಿಕ್ಕಾಗಲ್ಲ, ಅದು ಸಿಗೋದಿಲ್ಲ. ಇಸ್ಲಿಯೇ ಹಿ ಸರ್ವಿಸ್ಗೆ ಸಫಲತಾ ಕಮ್ ಮಿಲ್ತಾ ಹೈ. ಅದಕ್ಕೋಸ್ಕರ ಸರ್ವಿಸ್ನ ಸಫಲತೆ ಕಡಿಮೆ ಸಿಗತ್ತೆ. कम सर्विस की रिजल्ट क्या देखने में आता है कि प्रजा तो बहुत बन जाती है, वारिस बहुत कम है. ಅದಕ್ಕೋಸ್ಕರ ಸರ್ವಿಸ್ನ ಸಫಲತೆಯೂ ಕೂಡ ಕಡಿಮೆ ಸಿಗತ್ತೆ. ಕಡಿಮೆ ಸರ್ವಿಸ್ನ ರಿಸಲ್ಟ್ ಏನು ಕಾಣಿಸುತ್ತೆ, ಪ್ರಜೆಗಳಂತೂ ತುಂಬ ಆಗಿಬಿಡ್ತಾರೆ, ವಾರಿಸ್ ತುಂಬ ಕಡಿಮೆ ಆಗ್ತಾರೆ. ವಾರಿಸ್ ಕಮ್ ನಿಕಲ್ನೆ ಕಾ ಮತ್ಲಬ್ ಹಿ ಹೈ ಕಿ ಉನ್ಕಿ ರಗ್ ಕೋ ಪೂರಾ ಪರಖ್ ನಹೀ ಸಕ್ತೆ. ಬಾಬಾ ಹೇಳ್ತಾರೆ, ವಾರಿಸ್ ಕಡಿಮೆ ತಯಾರಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ನಾಡಿಯನ್ನು ನೀವು ಪೂರ್ತಿ ಅರ್ಥ ಮಾಡಿಕೊಂಡಿಲ್ಲ. ಮರೀಸ್ಗೆ ಪೂರಿ ಪರಖ್ ಹೋತಿ ಹೇ ತಬಿ ತೋ ಟೀಕ್ ಔಷಧಿ ಮಿಲ್ತಿ ಹೇನಾ. ಹೀಗೆ ರೋಗಿ ಇದ್ದಾರೆ ಅಂತ ಅಂದರೆ ಪೂರ್ತಿ ಪರೀಕ್ಷಿಸಿದಾಗ ಅಲ್ವಾ ಕರೆಕ್ಟ್ ಔಷಧಿಯನ್ನು ಕೊಡಬಹುದು. ಫಿರ್ ರೋಗ ಭಿ ಖತಮ್ ಹೋ ಜಾತಾ ಹೈ. ಕಾಸ್ ಜೋ ನಿಮಿತ್ ಬನೆ ಹುಯೇ पांडव है, उनको भविष्य में आने वाली बातों को परखने की शक्ति चाहिए और निर्णय करने की शक्ति भी चाहिए. ಬಾಬಾ ಹೇಳ್ತಾರೆ, ಕಾಸಾಗಿ ನಿಮಿತ್ತ ಆಗಿರುವಂತಹ ಪಾಂಡವರು ಯಾರಿದ್ದೀರಾ ಅವರು ಭವಿಷ್ಯದಲ್ಲಿ ಬರುವಂತಹ ಮಾತುಗಳನ್ನು ಪರೀಕ್ಷಿಸುವಂತಹ ಶಕ್ತಿ ಬೇಕು ಮತ್ತು ನಿರ್ಣಯ ಮಾಡುವಂತಹ ಶಕ್ತಿ ಬೇಕಾಗಿದೆ. ನಿರ್ಣಯಕ್ಕೆ ಬಾದ್ ಫಿರ್ ನಿವಾರಣೆಗೆ ಶಕ್ತಿ ಚಾಹಿಯೇ. ನಿರ್ಣಯದ ನಂತರ ನಿವಾರಣೆಯ ಶಕ್ತಿ ಬೇಕಾಗಿದೆ. ತಬಿ ಸಾಮ್ನಾ ಕರ್ ಸಕೆಂಗೆ. और सामना करने के बाद यज्ञ की प्रत्यक्षता की सफलता पाएंगे. ಬಾಬಾ ಹೇಳ್ತಾರೆ, ನಿರ್ಣಯದ ಶಕ್ತಿಯ ನಂತರ ನಿವಾರಣೆಯ ಶಕ್ತಿ ಬೇಕು, ಆಗ ಎದುರಿಸಬಹುದು. ಎದುರಿಸಿದ ನಂತರ ಯಜ್ಞದ ಪ್ರತ್ಯಕ್ಷತೆಯ ಸಫಲತೆಯನ್ನು ನೀವು ಪಡಿತೀರಾ ಅಂತಾರೆ ಬಾಬ್ರವರು. आपको बाबा ने किस लिए बुलाया है, हिसाब किया जाता है ना. ತಮ್ಮನ್ನು ಬಾಬ್ರವರು ಯಾಕೆ ಕರೆದಿದ್ದಾರೆ ಲೆಕ್ಕಾಚಾರ ಮಾಡಬಹುದು ಅಲ್ವಾ. सीढ़ी उतरने और चढ़ने का ज्ञान सिखाने के लिए बुलाया है. ಬಾಬಾ ಹೇಳ್ತಾರೆ, ಮೆಟ್ಲನ್ನು ಇಳಿಯುವುದು ಮತ್ತು ಹತ್ತುವ ಜ್ಞಾನವನ್ನು ಕಲಿಸ್ಲಿಕ್ಕೆ ಕರೆದಿದ್ದಾರೆ. ಈಗ ಯಾವ ಮಾತಿನಲ್ಲಿ ಇಳಿಬೇಕು, ಯಾವ ಮಾತಿನಲ್ಲಿ ಹತ್ತಬೇಕು. ಬಾಬಾ ಹೇಳ್ತಾರೆ, ದೊಡ್ಡತನವನ್ನು ಹಿಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ. ಆದರೆ ದೊಡ್ಡತನ ಇದ್ದರೂ ಸಹ ಅಲ್ಲಲ್ಲಿ ಚಿಕ್ಕತನದ ಮೆಟ್ಲನ್ನು ಇಳಿದು ಬಿಡ್ತೀರಾ. ಆಗ ತಕ್ಷಣ ಬಾಬಾ ಹೇಳ್ತಾರೆ, वहाँ पर पट उतर नहीं सकते हो. एक सेकंड में मालिक और एक सेकंड में बालकपन की आवश्यकता है. ಇಲ್ಲಿ ಚಿಕ್ಕವರಾಗಿ ಇಳಿಬೇಕಾಗತ್ತೆ, ಅಲ್ಲಿ ತಕ್ಷಣ ಇಳಿಲಿಕ್ಕೆ ಆಗಲ್ಲ. ಯಾವಾಗ ದೊಡ್ಡತನ ಸ್ವೀಕಾರ ಮಾಡಿಬಿಟ್ಟಿರ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಸೆಕೆಂಡಿನಲ್ಲಿ ಮಾಲೀಕರು ಮತ್ತು ಒಂದು ಸೆಕೆಂಡಿನಲ್ಲಿ ಬಾಲಕತನದ ಅಭ್ಯಾಸ ಇರಬೇಕಾಗಿದೆ, ಅವಶ್ಯಕತೆ ಇದೆ. ಎಲ್ಲಿ ಬಾಲಕರಾಗಬೇಕಾಗಿದೆ ಅಲ್ಲಿ ಮಾಲೀಕರಾಗುವಂತಹದ್ದು ಕೆಲವೊಮ್ಮೆ ಕಾಣಿಸ್ಬಿಡತ್ತೆ ಅಂತಾರೆ ಬಾಬಾ. ಎಂತಹ ಸಮಯ ಇರುತ್ತೆ, ಅಂತಹ ಸ್ವರೂಪವನ್ನು ಹೇಗೆ ತಯಾರು ಮಾಡಿಕೊಳ್ಬೇಕಾಗಿದೆ ಅದನ್ನು ಕಲಿಸ್ಕೊಡ್ಲಿಕ್ಕೋಸ್ಕರ ಕರೆದಿದ್ದೀನಿ ಅಂತಾರೆ ಬಾಬಾ. मिसाल के तौर पर आप कहीं भी संगठन के बीच में रहते हो,
संगठन में कोई भी बात होता है तो उसमें विचार देने का समय मालिक बनकर विचार देना तो बहुत अच्छा है. ಬಾಬಾ ಹೇಳ್ತಾರೆ, ಉದಾಹರಣೆಗೆ ನೀವೆಲ್ಲಾದರೂ ಸಂಘಟನೆಯ ಮಧ್ಯದಲ್ಲಿ ಹೋಗ್ತೀರಾ, ಸಂಘಟನೆಯಲ್ಲಿ ಯಾವುದೇ ಮಾತಿರತ್ತೆ, ಆಗ ಅದರಲ್ಲಿ ವಿಚಾರ ಕೊಡುವಂತಹ ಸಮಯದಲ್ಲಿ ಮಾಲೀಕರಾಗಿ ವಿಚಾರವನ್ನು ಕೊಡುವಂತಹದ್ದು ಬಹಳ ಒಳ್ಳೆಯದು. लेकिन जहाँ पर संगठन का सवाल आता है वहाँ पर निमित्त बने हुए भाई बहनें जो फाइनल करते हैं, उस समय फिर अपना बुद्धि को बिल्कुल बालकपन में ले आना. ಬಾಬಾ ಹೇಳ್ತಾರೆ, ಆದರೆ ಎಲ್ಲಿ ಸಂಘಟನೆಯ ಸವಾಲ್ ಬರುತ್ತೆ ಅಲ್ಲಿ ನಿಮಿತ್ತ ಆಗಿರುವಂತಹ ಅಣ್ಣಂದಿರು ಅಕ್ಕಂದಿರು ಏನು ಫೈನಲ್ ಮಾಡುತ್ತಾರೆ, ಆ ಸಮಯದಲ್ಲಿ ಮತ್ತೆ ತಮ್ಮ ಬುದ್ಧಿಯನ್ನು ಬಿಲ್ಕುಲ್ ಬಾಲಕತನದಲ್ಲಿ ತಗೊಂಡು ಬರಬೇಕು. ನಾನು ಹೇಳಿದ್ದೆ ಸರಿ ಅಂತ ಹೇಳಿ ಅಟ್ಟ ಮಾಡಬಾರ್ದು. ಬಾಲಕತನದ ಕ್ವಾಲಿಫಿಕೇಷನ್ ಏನು? ಬಾಬಾ ಹೇಳ್ತಾರೆ, ವಹಿ ಫರ್ फोर्स में बोलेंगे फिर वही पर ही बिल्कुल निसंकल्प बन जाएंगे. ಎಲ್ಲಿ ಹೇಳಬೇಕಾಗತ್ತೆ ಅಲ್ಲಿ ಫೋರ್ಸ್ ಆಗಿ ಹೇಳುವಂಥದ್ದು, ಅನಂತರ ನಿಸಂಕಲ್ಪ ಆಗಿಬಿಡುವಂಥದ್ದು. ಈ ರೀತಿ ಸಂಘಟನೆಯ ಮಧ್ಯದಲ್ಲಿ ನಿಮಿತ್ತರಾಗಿ सामने अपनी मालिकपन की बुद्धि बनाकर राय देकर पट से बालकपन की बुद्धि बना लेना. ಹೇಳಿದ್ರಿ, ಮಾಲೀಕರಾಗಿ ಮಾತನ್ನ ವಿಷಯವನ್ನು ಹೇಳಿದ್ರಿ, ನಂತರ ತಮ್ಮ ಬಾಲಕತನದ ಸ್ಥಿತಿಯಲ್ಲಿ ತಕ್ಷಣ ಬಂದು ಬಿಡಬೇಕು ಅಂತಾರೆ ಬಾಬ್ರವರು. ಇದರಲ್ಲೇ ಲಾಭ ಇರುವಂತಹದ್ದು. ಆದರೆ ಎಲ್ಲಿ ಮಾಲೀಕರಾಗಿರಬೇಕಾಗತ್ತೆ ಅದರ ರಿಸಲ್ಟ್ ಏನಾಗಿರುತ್ತೆ? एक तो समय खराब होगा और शक्ति भी वेस्ट होगा, और जो एक दो में स्नेह बढ़ना चाहिए वो कम होना संभव हो जाता है. ಇಲ್ಲಿ ಬಾಲಕರಾಗಿರ್ಬೇಕಾಗತ್ತೆ, ಅಲ್ಲಿ ಮಾಲೀಕರಾಗ್ಬಿಟ್ಟಿದ್ದೀರಾ ಅಂತಂದರೆ ಒಂದಂತೂ ಸಮಯ ವೇಸ್ಟ್ ಆಗಿಬಿಡತ್ತೆ, ಎರಡನೆಯದು ಶಕ್ತಿಗಳು ವೇಸ್ಟ್ ಆಗಿಬಿಡತ್ತೆ, ಮತ್ತು ಪರಸ್ಪರ ಏನು ಸ್ನೇಹ ಇರಬೇಕಾಗತ್ತೆ ಅದೂ ಸಹ ಕಡಿಮೆ ಆಗಿಬಿಡತ್ತೆ. ಇಸ್ಲಿಯೇ ಆಪ್ ಲೋಗ್ जैसे जिम्मेवारियाँ लेते जाएंगे वैसे वैसे आपको इस सीढ़ी को उतरने और चढ़ने का आवश्यकता होगी. ಅದಕ್ಕೋಸ್ಕರ ನೀವು ಹೇಗೆ ಜವಾಬ್ದಾರಿಗಳನ್ನು ತಗೊಂಡಿರ್ತೀರಾ ಹಾಗೆ ಈ ಮೆಟ್ಲನ್ನು ಕೂಡ ಇಳಿಯುವ ಹತ್ತುವ ಅವಶ್ಯಕತೆ ಇದೆ. तो इन एडवांस भविष्य सर्विस की सफलता के लिए ये शिक्षा दे रहे हैं. ಬಾಬಾ ಹೇಳ್ತಾರೆ, ಮುಂಚಿತವಾಗಿಯೇ ಭವಿಷ್ಯದ ಸರ್ವಿಸ್ನ ಸಫಲತೆಗೋಸ್ಕರ ಈ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ. ನೀವೆಲ್ಲರೂ ಅನುಭವಿಗಳಲ್ವಾ? ಸಮಯ ಪ್ರತಿ ಸಮಯ ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ತಮ್ಮ ಶಕ್ತಿ ತಮ್ಮ ಸ್ವಮಾನವನ್ನು ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಮುಂದೆ ಹೋಗ್ತಾ ಈ ಸಮಸ್ಯೆಗಳು ಸ್ವಲ್ಪ ಹೆಚ್ಚೇನೆ ಬರುತ್ತೆ ಅಂತಾರೆ ಬಾಬ್ರವರು. आगे चलकर ये समस्या कुछ ज़्यादा सामने आने वाला है. इसलिए ही जो निमित्त बने हुए हैं उनको बहुत निर्माण चित्त बनना पड़ेगा. ಅದಕ್ಕೋಸ್ಕರ ನೀವು ಯಾರೆಲ್ಲ ನಿಮಿತ್ತರಾಗಿದ್ದೀರಾ ಅವರು ಬಹಳಷ್ಟು ನಿರ್ಮಾಣ ಚಿತ್ತರಾಗಬೇಕಾಗತ್ತೆ. ನಿರ್ಮಾಣ ಅರ್ಥಾತ್ ಅಪನೆ ಮಾನ್ ಕಾ ಭಿ ತ್ಯಾಗ್. ಬಾಬಾ ಹೇಳ್ತಾರೆ, ನಿರ್ಮಾಣರು ಅಂತ ಹೇಳಿದ್ರೆ ಅರ್ಥ ತಮ್ಮ ಮಾನದ ತ್ಯಾಗವನ್ನು ಮಾಡಬೇಕು. ತ್ಯಾಗ ಸೆ ಫಿರ್ ಅವ್ರ ಹಿ ಜಾದಾ ಭಾಗ್ಯ ಮಿಲ್ತಾ ಹೈ. ತ್ಯಾಗ ಮಾಡಿದ್ದೀರಾ ಅಂತ ಅಂದರೆ ಇನ್ನೂ ಜಾಸ್ತಿ ಭಾಗ್ಯ ಸಿಗತ್ತೆ. ಜಿತ್ನಾ ಆಪ್ ತ್ಯಾಗ ಕರೆಂಗೆ ಉತ್ನಾ ಅವ್ರ ಹಿ ಆಪ್ಕೋ ಸ್ವಮಾನ್ ಮಿಲೇಗಾ. ಎಷ್ಟು ನೀವು ತ್ಯಾಗ ಮಾಡ್ತೀರಾ ಅಷ್ಟು ನಿಮಗೆ ಗೌರವ ಸಿಗತ್ತೆ ಅಂತಾರೆ ಬಾಬಾ. ಜಿतना अपना स्वमान खुद रखवाने की कोशिश करेंगे उतना ही स्वमान गंवाने के कारण बन जाएंगे. ಎಷ್ಟೆಷ್ಟು ನೀವು ಸ್ವಮಾನವನ್ನು ಸ್ವಯಂ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಅಷ್ಟು ಸ್ವಮಾನ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿಬಿಡ್ತೀರಾ. ಅದಕ್ಕೋಸ್ಕರ ಬಾಲಕ ಮತ್ತು ಮಾಲೀಕತನದ ಮೆಟ್ಲನ್ನು ಬೇಗ ಬೇಗ ಇಳೀರಿ, ಬೇಗ ಹತ್ತಿ ಅಂತಾರೆ ಬಾಬಾ. इसलिए बालक और मालिकपन की सीढ़ी को जल्दी जल्दी उतरो और चढ़ो. इस अभ्यास को बढ़ाना है, इसलिए ही आपको बुलाया है. अब इसमें सफलता तो तभी होगी जबकि परिस्थिति को परखने की शक्ति होगी. ಬಾಬಾ ಹೇಳ್ತಾರೆ, ಈ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮನ್ನು ಕರೆಯಲಾಗಿದೆ.
ಈಗ ಇದರಲ್ಲಿ ಸಫಲತೆ ಅವಾಗ ಸಿಗತ್ತೆ ಯಾವಾಗ ಪರೀಕ್ಷೆಗಳನ್ನು ಪರಿಸ್ಥಿತಿಗಳನ್ನು ಪರೀಕ್ಷಿಸುವ ಶಕ್ತಿ ಬರುತ್ತೆ. परिस्थिति को परखने से फिर परिणाम ठीक निकलता है. परखते नहीं है तो परिणाम उल्टा हो जाता है. ಬಾಬಾ ಹೇಳ್ತಾರೆ, ಪರಿಸ್ಥಿತಿಗಳನ್ನು ಪರೀಕ್ಷಿಸುವುದರಿಂದ ಪರಿಣಾಮ ಚೆನ್ನಾಗಿ ಬರುತ್ತೆ. ಪರೀಕ್ಷಿಸಲೇ ಇಲ್ಲ ಅಂತ ಹೇಳಿದ್ರೆ ಪರಿಣಾಮ ಉಲ್ಟಾ ಆಗಿಬಿಡತ್ತೆ. ಪರಖನೆ ಕಿ ಶಕ್ತಿ ಬಡಾನೆ ಕಾ ಕ್ಯಾ ಪುರುಷಾರ್ಥ ಹೇ ಅಂದಾಗ ಪರೀಕ್ಷಿಸುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಪುರುಷಾರ್ಥ ಏನು? ದಿಲ್ ಕಿ ಸಫಾಯಿ ಸೆ ಭಿ ಇಸ್ ಬಾತ್ ಮೇ ಬುದ್ಧಿ ಕಿ ಸಫಾಯಿ ಜ್ಯಾದಾ ಚಾಹಿಯೆ. ಬಾಬಾ ಹೇಳ್ತಾರೆ, ಮನಸ್ಸಿನ ಸ್ವಚ್ಛತೆಗಿಂತಲೂ ಈ ಮಾತಿನಲ್ಲಿ ಬುದ್ಧಿಯ ಸ್ವಚ್ಛತೆ ಹೆಚ್ಚು ಬೇಕಾಗಿದೆ. ಸಂಕಲ್ಪ ಕಿ ಜೋ ಶಕ್ತಿ ಹೇ ಉನ್ಕೋ ಬ್ರೇಕ್ ಲಗಾನೆ ಕಿ ಪವರ್ ಹೋ. ಸಂಕಲ್ಪದ ಏನು ಶಕ್ತಿ ಇದೆ ಅದಕ್ಕೆ ಬ್ರೇಕ್ ಹಾಕುವಂತಹ ಶಕ್ತಿ ಬೇಕು. मन का संकल्प या बुद्धि का जजमेंट जो भी हो तो मन और बुद्धि दोनों को एक तो पावरफुल ब्रेक चाहिए और मोड़ने की भी शक्ति चाहिए. ಮನಸ್ಸಿನ ಸಂಕಲ್ಪ ಮತ್ತು ಬುದ್ಧಿಯ ನಿರ್ಣಯ ಬೇಕಾಗಿದೆ. ಬಾಬಾ ಹೇಳ್ತಾರೆ, ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಒಂದೇ ಸಲ ಶಕ್ತಿಶಾಲಿ ಬ್ರೇಕ್ ಹಾಕಬೇಕು ಅಥವಾ ತಿರುಗಿಸ್ಕೊಳ್ಳುವಂತಹ ಶಕ್ತಿ ಬೇಕು. ಹೀಗೆ ಆಕ್ಸಿಡೆಂಟ್ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಎದುರುಗಡೆ ಗಾಡಿ ಬರ್ತಾ ಇರುತ್ತೆ, ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಾದರೆ ಏನು ಮಾಡ್ತೀವಿ? ಬ್ರೇಕ್ ಹಾಕ್ತೀವಿ, ಇಲ್ಲ ರೂಟ್ ಚೇಂಜ್ ಮಾಡಿಕೊಳ್ತೀವಿ. ಹಾಗೆಯೇ ಮನಸ್ಸಿನಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ, ನಿರ್ಣಯ ಶಕ್ತಿ ಬೇಕು. ಮತ್ತು ಏನು ವ್ಯರ್ಥ ಬರ್ತಿರುತ್ತೆ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತಾರೆ ಬಾಬಾ. ये दोनों ही शक्तियों की बहुत ज़रूरत है. इसी को ही याद की शक्ति या अव्यक्त शक्ति कहा जाता है. ಈ ಎರಡೂ ಶಕ್ತಿಗಳು ಬಹಳ ಅವಶ್ಯಕತೆ ಇದೆ. ಇದಕ್ಕೆ ನೆನಪಿನ ಶಕ್ತಿ ಅಥವಾ ಅವ್ಯಕ್ತ ಶಕ್ತಿ ಅಂತ ಹೇಳಲಾಗತ್ತೆ. ಅಗರ್ ಬ್ರೇಕ್ ನಾ ದೇ ಸಕೆಂಗೆ ತೋ ಬಿ ಟೀಕ್ ನಹಿ, ಅಗರ್ ಟರ್ನ್ ನಹಿ ಕರ್ ಸಕೆಂಗೆ ತೋ ಬಿ ಟೀಕ್ ನಹಿ. ಒಂದು ವೇಳೆ ಬ್ರೇಕ್ ಹಾಕಲಿಲ್ಲ ಅಂತ ಹೇಳಿದ್ರು ಸರಿ ಹೋಗೋದಿಲ್ಲ, ಮತ್ತು ಟರ್ನ್ ಮಾಡ್ಕೊಂಡಿಲ್ಲ ಒಂದು ವೇಳೆ ಅಂದ್ರೂ ಕೂಡ ಸರಿ ಹೋಗಲ್ಲ, ಆಕ್ಸಿಡೆಂಟ್ ಆಗೇ ಬಿಡತ್ತೆ. तो ब्रेक देने और मोड़ने की शक्ति होगी तो बुद्धि की शक्ति व्यर्थ नहीं गवाएंगे. ಬಾಬಾ ಹೇಳ್ತಾರೆ, ಬ್ರೇಕ್ ಹಾಕುವಂತಹ ಶಕ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಬುದ್ಧಿಯ ಶಕ್ತಿ ವ್ಯರ್ಥ ಆಗೋದಿಲ್ಲ. ಎನರ್ಜಿ ವೇಸ್ಟ್ ನಾ ಹೋಕರ್ ಜಮಾ ಹೋತಾ ಜಾಯೇಗಾ. ಶಕ್ತಿ ವೇಸ್ಟ್ ಆಗೋದಕ್ಕೆ ಬದಲಾಗಿ ಜಮಾ ಆಗ್ತಾ ಹೋಗುತ್ತೆ. ಅಷ್ಟು ಜಮಾ ಆಗತ್ತೆ. ಎಷ್ಟೆಷ್ಟು ನೀವು ಜಮಾ ಮಾಡಿಕೊಳ್ತೀರಾ ಅಷ್ಟು ಪರೀಕ್ಷಿಸುವ ಮತ್ತು ನಿರ್ಣಯ ಮಾಡುವ ಶಕ್ತಿ ಹೆಚ್ಚುತ್ತೆ. ಇದು ಸಹ ಅಭ್ಯಾಸ ಬಟ್ಟಿಯಲ್ಲಿ ಮಾಡಬೇಕು ಅಂತಾರೆ ಬಾಬ್ರವರು. ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಎಲ್ಲಿವರೆಗೆ ನೀವು ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಆಗತ್ತೆ ಅಷ್ಟು ಹಾಕಿ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಯಾವುದೇ ಮಾತಿನಲ್ಲಿ ಆಕ್ಸಿಡೆಂಟ್ ಆಗಲಿಕ್ಕೂ ಕೂಡ ಈ ಎರಡು ಕಾರಣಗಳು ಅಂತಾರೆ ಬಾಬ್ರವರು. ಖಾಸ್ ಪಾಂಡವರ ಪ್ರತಿ ಬಾಬ್ದಾದ ಇದೇ ವಿಶೇಷ ಇಶಾರೆಯನ್ನು ಕೊಡ್ತಾರೆ. ಒಳ್ಳೆಯದು. ಬಟ್ಟಿ ಮೇ ತೋ ಬಹುತ್ ಕುಚ್ ಸುನಾ ಹೋಗಾ, ऐसे तो नहीं कि बहुत सुनते हो तो बिंदु स्वरूप में रहना मुश्किल हो जाता, परंतु बिंदु रूप में स्थित रहने की कमी का कारण यही है कि पहला पाठ ही कच्चा है. ಬಾಬಾ ಹೇಳ್ತಾರೆ, ಬಟ್ಟಿಯಲ್ಲಂತೂ ಬಹಳಷ್ಟು ಕೇಳಿದ್ದೀರಾ, ಈ ರೀತಿನೂ ಅಲ್ಲ ಬಹಳ ಕೇಳಿದ್ದೀರಾ, ಅದಕ್ಕೋಸ್ಕರ ಬಿಂದು ಸ್ವರೂಪದಲ್ಲಿರುವುದು ಕಷ್ಟ ಆಗತ್ತೆ ಅಂತ ಅಲ್ಲ. ಆದರೆ ಬಿಂದು ರೂಪದಲ್ಲಿ ಸ್ಥಿತರಾಗಿರುವ ಕಮಿಯ ಕಾರಣದಿಂದಾಗಿ ಮೊದಲ ಪಾಠ ಕಚ್ಚಾ ಆಗಿಬಿಡತ್ತೆ. कर्म करते हुए अपने को अशरीरी आत्मा महसूस करें. ये सारे दिन में बहुत प्रैक्टिस चाहिए. ಕರ್ಮ ಮಾಡುತ್ತಾ ತಮ್ಮನ್ನು ತಾವು ಅಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಇದು ಪೂರ್ತಿ ದಿನದಲ್ಲಿ ಬಹಳ ಅಭ್ಯಾಸ ಬೇಕಾಗಿದೆ. प्रैक्टिकल में न्यारा होकर कर्म में आना या जितना अनुभव करेंगे उतना ही बिंदु रूप में स्थित होते जाएंगे. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನಲ್ಲಿ ಭಿನ್ನರಾಗಿ ಕರ್ತವ್ಯದಲ್ಲಿ ಬರಬೇಕು. ಇದು ಎಷ್ಟೆಷ್ಟು ನೀವು ಅನುಭವ ಮಾಡ್ತೀರಾ ಅಷ್ಟು ಬಿಂದು ರೂಪದಲ್ಲಿ
स्थितरागतीरा। परंतु ये अटेंशन कम रहता है। आप कहेंगे समय नहीं मिलता, लेकिन समय तो निकाल सकते हो अगर लक्ष्य है तो। ಆದರೆ ಗಮನ ಕಡಿಮೆ ಇರುತ್ತೆ ಅಂತಾರೆ ಬಾಬಾ. ನೀವು ಹೇಳ್ತೀರ ಸಮಯ ಸಿಗಲ್ಲ ಬಾಬಾ ಅಂದ್ಬಿಟ್ಟು, ಆದರೆ ಸಮಯ ಅಂತೂ ಸಿಗುತ್ತೆ ಒಂದು ವೇಳೆ ನಿಮಗೆ ಗುರಿ ಇತ್ತು ಅಂತ ಹೇಳಿದ್ರೆ. जैसे कोई विशेष काम पर जाता है तो उसके लिए आप खास ख्याल रख कर भी समय निकालते हो ना. ಹೀಗೆ ಯಾವುದೇ ಒಂದು ವಿಶೇಷ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ಖಾಸಾಗಿ ವಿಚಾರ ಇಟ್ಟು ಸಮಯವನ್ನು ತೆಗಿತೀರಾ ಅಲ್ವಾ. यही संगम का थोड़ा समय जो रहा हुआ है उसमें यह विशेष काम है. ಬಾಬಾ ಹೇಳ್ತಾರೆ ಈ ಸಂಗಮದ ಸ್ವಲ್ಪ ಸಮಯ ಏನು ಉಳಿದಿದೆ ಅಲ್ವಾ, ಅದರಲ್ಲಿ ವಿಶೇಷವಾಗಿ ಈ ಕೆಲಸ ಮಾಡಬೇಕು. ವಿಶೇಷ ಕಾಮ್ ಸಮಜ್ಕರ್ ಬೀಚ್ ಬೀಚ್ ಮೇ ಸಮಯ ನಿಕಾಲೋ ತ ನಿಕಾಲ್ ಸಕ್ತೆ ಹೋ. ಇದನ್ನು ವಿಶೇಷ ಕೆಲಸ ಯಾವುದು, ಬಿಂದು ರೂಪದಲ್ಲಿ ಸ್ಥಿತರಾಗುವಂಥದ್ದು, ಬಾಬ್ರವರ ನೆನಪಿನಲ್ಲಿರುವಂಥದ್ದು. ಇದು ವಿಶೇಷ ಕೆಲಸ ಅಂತ ತಿಳ್ಕೊಂಡು ಸಮಯವನ್ನು ತೆಗೆದಿದ್ದೀರಾ ಅಂತಂದರೆ ಅವಶ್ಯವಾಗಿ ಸಿಗುತ್ತೆ ಸಮಯ. ಪರಂತು ಅಭ್ಯಾಸ ನಹಿ ಹೈ, इसलिए सोचते सोचते ही समय आतों से चला जा रहा है. ಬಾಬಾ ಹೇಳ್ತಾರೆ ಇದು ಅಭ್ಯಾಸ ಮಾಡ್ತಾ ಇಲ್ಲ. ವಿಶೇಷವಾಗಿ ತೆಗೆದಿದ್ದೀರ ಸಮಯ ಅಂದರೆ ಮಧ್ಯ ಮಧ್ಯದಲ್ಲಿ ತೆಗಿಬಹುದು, ಆದರೆ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಮಾಡ್ತಾ ಸಮಯ ಕೈಗಳಿಂದ ಕಳ್ಕೊಂಡ್ಬಿಡ್ತಾ ಇದ್ದೀರಾ. आप ध्यान रखो तो जैसी जैसी परिस्थिति उसी प्रमाण अपनी प्रैक्टिस बढ़ा सकते हो. ನೀವು ಗಮನ ಇಟ್ಕೊಳ್ಳಿ, ಎಂತೆಂತಹ ಪರಿಸ್ಥಿತಿ ಇರುತ್ತೆ ಅದರ ಅನುಗುಣವಾಗಿ ತಮ್ಮ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಬಹುದು. ಈ ಅಭ್ಯಾಸ ಮೇ ತೋ ಸಭಿ ಬಚ್ಚೆ ಹೇ. ಈ ಅಭ್ಯಾಸದಲ್ಲಿ ತಾವೆಲ್ಲ ಮಕ್ಕಳು ತೊಡಗಿದ್ದೀರಾ. ವಾಸ್ತವ ಮೇ ಬಿಂದು ರೂಪ ಮೇ ಸ್ಥಿತ ಹೋನಾ ಕೊಯ್ ಮುಷ್ಕಿಲ್ ಬಾತ್ ನಹೀ ಹೈ. ವಾಸ್ತವದಲ್ಲಿ ಬಿಂದು ರೂಪದಲ್ಲಿ ಸ್ಥಿತರಾಗುವಂತಹದ್ದು ಯಾವುದೇ ಕಷ್ಟದ ಕೆಲಸ ಅಲ್ಲ. ಬಿಂದು ರೂಪ ತೋ ಐಹಿ ನ್ಯಾರ, ನಿರಾಕಾರ ಬಿ ಹೇ ತೋ ನ್ಯಾರ ಬಿ ಹೇ. ಬಿಂದು ರೂಪ ಇರುವಂತಹದ್ದೇ ಭಿನ್ನವಾಗಿದೆ, ನಿರಾಕಾರನೂ ಆಗಿದೆ ಮತ್ತು ಭಿನ್ನನೂ ಆಗಿದೆ. आप भी निराकारी और न्यारी स्थिति में स्थित होंगे तो बिंदु रूप का अनुभव कर सकेंगे. ಬಾಬಾ ಹೇಳ್ತಾರೆ ನೀವು ಸಹ ನಿರಾಕಾರಿ ಮತ್ತು ಭಿನ್ನ ಸ್ಥಿತಿಯಲ್ಲಿ ಒಂದು ವೇಳೆ ಸ್ಥಿತರಾಗಿದ್ದೀರಾ ಅಂದರೆ ಬಿಂದು ರೂಪದ ಅನುಭವವನ್ನು ಮಾಡ್ತೀರಾ. ಚಲ್ತೆ ಚಲ್ತೆ ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ ಸಕ್ತೆ ಹೋ. ನಡೀತಾ ನಡೀತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಬಹುದು. ಪ್ರಾಕ್ಟೀಸ್ ಐಸಿ ಸಹಜ ಹೋ ಜಾಯೇಗಾ ಕಿ ಜಬ್ ಭಿ ಚಾಹೋ ತಬ್ ಭಿ ಅವ್ಯಕ್ತ ಸ್ಥಿತಿ ಮೇ ಟೆಹರ್ ಜಾಯೆಂಗೆ. ಈ ರೀತಿ ಅಭ್ಯಾಸ ಸಹಜವಾಗಿ ಬಿಡಬೇಕು. ನೀವು ಯಾವಾಗ ಬೇಕು ಆವಾಗ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. एक सेकंड के अनुभव से कितनी शक्ति अपने में भर सकते हो भी अनुभव करेंगे और ब्रेक देने मोड़ने की शक्ति भी अनुभव में आ जाएगा. ಬಾಬಾ ಹೇಳ್ತಾರೆ ಎಷ್ಟು ನೀವು ಶಕ್ತಿಗಳನ್ನು ನಿಮ್ಮಲ್ಲಿ ತುಂಬಿಸ್ಕೊಳ್ಬೇಕು ಅಂತ ಬಯಸ್ತೀರಾ ಅದನ್ನು ಅನುಭವ ಮಾಡಬಹುದು. ಮತ್ತು ಬ್ರೇಕ್ ಹಾಕುವಂತಹ, ತಿರುಗಿಸ್ಕೊಳ್ಳುವಂತಹ ಶಕ್ತಿಯು ಕೂಡ ಅನುಭವದಲ್ಲಿ ಬರುತ್ತೆ. ಅಂದಾಗ ಬಿಂದು ರೂಪದ ಅನುಭವ ಯಾವುದೇ ಕಷ್ಟದ ಮಾತೇನೋ ಅಲ್ಲ. ಸಂಕಲ್ಪವು ಕೂಡ ಕೆಳಗಡೆ ತಂತು ಅಂತ ಹೇಳಿದ್ರೆ ಸಂಕಲ್ಪವನ್ನು ಬ್ರೇಕ್ ಹಾಕುವ ಶಕ್ತಿ ಇದ್ದಾಗ ಜಾಸ್ತಿ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಬಹುದು. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಆ ಸ್ವರೂಪದಲ್ಲಿ ಸ್ಥಿತ ಮಾಡ್ಕೋಬೇಕಾಗಿದೆ. ಯಾವಾಗ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಇರ್ತೀರಾ ಆಗ ನಿಮ್ಮ ಏನು ಗುಣಗಳಿದೆ ಅದು ಅನುಭವ ಆಗ್ತಾ ಹೋಗುತ್ತೆ. ಯಾವ ಸ್ಥಾನದಲ್ಲಿ ನೀವು ತಲುಪಬೇಕು ಅಂತ ಅಂದ್ಕೊಳ್ತೀರಾ ಆ ಗುಣಗಳು ನೀವು ಬಯಸಲಿಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಬಂದು ಬಿಡುತ್ತೆ, ಅನುಭವ ಆಗತ್ತೆ. आप किसी शीतल स्थान पर जाएंगे तो ना चाहते हुए भी शीतलता का अनुभव होगा. यह भी ऐसा है. ಹೀಗೆ ಎಲ್ಲಾದರೂ ಶೀತಲ ಸ್ಥಾನದಲ್ಲಿ ಹೋಗಿದ್ದೀರಾ ಅಂದರೆ ನೀವು ಬಯಸಲಿಲ್ಲ ಅಂದ್ರೂ ಕೂಡ ಶೀತಲತೆಯ ಅನುಭವ ಆಗತ್ತೆ ಅಲ್ವಾ. ಇಲ್ಲಿಯೂ ಕೂಡ ಹಾಗೆಯೇ ಆತ್ಮ ಅಭಿಮಾನಿ ಅರ್ಥಾತ್ ಬಾಪಕಿ ಯಾದ್.
ಆತ್ಮಾಭಿಮಾನಿ ಅಂತ ಹೇಳಿದ್ರೇ ಅರ್ಥ ತಂದೆಯ ನೆನಪು. आत्मिक स्वरूप में बाबा की याद नहीं रहे ये तो नहीं हो सकता. ಆತ್ಮಿಕ ಸ್ವರೂಪದಲ್ಲಿ ಬಾಬ್ರವರ ನೆನಪೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜೈಸೆ ಬಾಪ್ ದಾದಾ ದೋನೋ ಅಲಗ್ ಅಲಗ್ ನಹಿ ಹೈ, वैसे आत्मिक निश्चय बुद्धि से बाप की याद भी अलग नहीं हो सकता. ತಂದೆ ಹೇಳ್ತಾರೆ, ಹೇಗೆ ಬಾಪ್ ದಾದಾ ಇಬ್ಬರು ಬೇರೆ ಬೇರೆ ಇಲ್ಲ, ಹಾಗೆ ಆತ್ಮಿಕ ನಿಶ್ಚಯ ಬುದ್ಧಿಯಿಂದ ತಂದೆಯ ನೆನಪು ಸಹ ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. क्या एक सेकेंड में अपने को बिंदु रूप में स्थित नहीं कर सकते? अगर अभी सबको कहे कि ड्रिल करो तो कर सकते हो. ಬಾಬಾ ಹೇಳ್ತಾರೆ, ಏನು ಒಂದು ಸೆಕೆಂಡಿನಲ್ಲಿ ನಿಮ್ಮನ್ನು ನೀವು ಬಿಂದು ರೂಪದಲ್ಲಿ ಸ್ಥಿತ ಮಾಡ್ಕೊಳಕ್ಕಾಗಲ್ವಾ? ಒಂದು ವೇಳೆ ಈಗೀಗ ಬಾಬಾ ಹೇಳಿದ್ರೆ ಡ್ರಿಲ್ ಮಾಡಿ ಅಂತ ಹೇಳಿದ್ರೆ ಮಾಡಬಹುದಾ? बिंदु रूप में स्थित होने से एक तो न्यारापन का अनुभव होगा और जो आत्मा का वास्तविक गुण है उसका भी अनुभव होगा. ಬಾಬಾ ಹೇಳ್ತಾರೆ, ಬಿಂದು ರೂಪದಲ್ಲಿ ಸ್ಥಿತರಾಗುವುದರಿಂದ ಒಂದಂತೂ ಭಿನ್ನತೆಯ ಅನುಭವ ಆಗತ್ತೆ, ಮತ್ತು ಏನು ಆತ್ಮನ ವಾಸ್ತವಿಕ ಗುಣ ಇದೆ ಅದರ ಅನುಭವ ಆಗತ್ತೆ. ಯಹ ಬಿ ಪ್ರಾಕ್ಟೀಸ್ ಕರೋ, ಈ ಅಭ್ಯಾಸವನ್ನು ಮಾಡಿ. ಕ್ಯೋಂಕಿ ಅಭಿ ಸಮಯ ಕಮ್ಮಿ ಹೇ, ಕಾರ್ಯ ಜಾದಾ ಕರ್ನಾ ಹೇ. ಯಾಕೆ ಅಂದರೆ ಈಗ ಸಮಯ ಕಡಿಮೆ ಇದೆ, ಕಾರ್ಯ ಜಾಸ್ತಿ ಇದೆ. अभी समय जास्ती और काम कम करते हो, आगे चल कर के तो समय ऐसा आने वाला है जो कि आप सभी की जीवन तो बहुत बिजी हो जाएगा और समय कम देखने में आएगा. ಬಾಬಾ ಹೇಳ್ತಾರೆ, ಇದು ಅಭ್ಯಾಸ ಜಾಸ್ತಿ ಮಾಡಬೇಕು. ಯಾಕೆಂದರೆ ಸಮಯ ಕಡಿಮೆ ಇದೆ, ಮಾಡಲಿಕ್ಕೆ ಕೆಲಸ ಜಾಸ್ತಿ ಇದೆ. ಈಗ ಸಮಯ ಜಾಸ್ತಿ ಇದೆ, ಕೆಲಸ ಕಡಿಮೆ ಇದೆ ಅನ್ನಿಸ್ಬಹುದು. ಆದರೆ ಮುಂದೆ ಹೋಗ್ತಾ ಇಂತಹ ಸಮಯ ಬರುತ್ತೆ, ನಿಮ್ಮೆಲ್ಲರ ಜೀವನ ಈ ರೀತಿ ಬ್ಯುಸಿ ಆಗಿಬಿಡುತ್ತೆ, ನೀವಿಷ್ಟು ಬ್ಯುಸಿ ಆಗಿಬಿಡ್ತೀರಾ, ಸಮಯ ಸಿಗೋದಿಲ್ಲ, ತುಂಬ ಕಡಿಮೆ ಸಮಯ ಇದೆ ಅನಿಸತ್ತೆ. ಯ ದಿನ और रात 2 घंटे के समान महसूस करेंगे. ಈ ಹಗಲು ರಾತ್ರಿ ಏನಿದೆ ಅಲ್ವಾ, ಕೇವಲ ಇದು 2 ಗಂಟೆಯ ರೀತಿಯಲ್ಲಿ ಅನುಭವ ಮಾಡ್ತೀರಾ. अब से ही प्रैक्टिस करो कि कम समय में काम बहुत करो. ಈಗಲಿಂದಲೇ ಈ ಅಭ್ಯಾಸ ಮಾಡಿರಿ, ಕಡಿಮೆ ಸಮಯದಲ್ಲಿ ಕೆಲಸ ಜಾಸ್ತಿ ಮಾಡಬೇಕು. ಸಮಯಕ್ಕೂ ಸಫಲ್ ಕರ್ನಾ ಭಿ ಬಹುತ್ ಬಡಿ ಶಕ್ತಿ ಹೈ. ಬಾಬಾ ಹೇಳ್ತಾರೆ, ಸಮಯವನ್ನು ಸಫಲ ಮಾಡುವುದು ಕೂಡ ಬಹಳ ದೊಡ್ಡ ಶಕ್ತಿಯಾಗಿದೆ. ಜೈಸೆ ಅಪ್ನಿ ಎನರ್ಜಿ ವೇಸ್ಟ್ ಕರ್ನಾ ಟೀಕ್ ನಹಿ ಹೈ, ವೈಸೆ ಹಿ ಸಮಯ ಕೋ ಭಿ ವೇಸ್ಟ್ ಕರ್ನಾ ಟೀಕ್ ನಹಿ ಹೈ. ತಂದೆ ಹೇಳ್ತಾರೆ, ಸಮಯವನ್ನು ಸಫಲ ಮಾಡಿಕೊಳ್ಳೋದು ಬಹಳ ದೊಡ್ಡ ಶಕ್ತಿಯಾಗಿದೆ. ಈಗ ತಮ್ಮ ಶಕ್ತಿಯನ್ನು ವೇಸ್ಟ್ ಮಾಡೋದು ಸರಿಯಿಲ್ಲ, ಹಾಗೆ ಸಮಯವನ್ನು ಕೂಡ ವೇಸ್ಟ್ ಮಾಡೋದು ಸರಿಯಲ್ಲ. एक एक के प्रजा प्रख्यात होगी, जब प्रजा प्रख्यात होगी तब पद भी प्रख्यात होगा. ಒಂದೊಂದು ಶಕ್ತಿಯು ಕೂಡ ಪ್ರಖ್ಯಾತ ಆಗಬೇಕು, ಒಬ್ಬೊಬ್ಬ ಪ್ರಜೆಯು ಕೂಡ ಪ್ರಖ್ಯಾತ ಆಗ್ತಾರೆ. ಯಾವಾಗ ಪ್ರಜೆಗಳು ಪ್ರಖ್ಯಾತ ಆಗ್ತಾರೆ ಆಗ ಪದವಿಯು ಕೂಡ ಪ್ರಖ್ಯಾತ ಆಗತ್ತೆ. ಪ್ರತಿಯೊಬ್ಬರ ಪ್ರಜೆ ಮತ್ತು ಭಕ್ತರು ಪ್ರಖ್ಯಾತ ಆಗ್ತಾರೆ, ಭವಿಷ್ಯ ಪದವಿಗಿಂತ ಮೊದಲೇ ಅಂತಾರೆ ಬಾಬಾ. ಸಂಗಮ್ ಕೆ ಸರ್ವಿಸ್ ಮೇ ಸಫಲತಾ ಸ್ವರೂಪ್ ಕ ಯಾದ್ಗಾರ್ ಪ್ರಖ್ಯಾತ ಹೋಗಾ. ಸಂಗಮದ ಸರ್ವಿಸ್ನಲ್ಲಿ ಸಫಲತಾ ಸ್ವರೂಪದ ಸ್ಮಾರಕ ಪ್ರಖ್ಯಾತವಾಗುತ್ತೆ. ऐसा समय आने वाला है जो कि आप अपनी कमाई नहीं कर सकेंगे परंतु दूसरों के लिए बहुत बिजी हो जाएंगे. ಇಂತಹ ಸಮಯ ಬರುತ್ತೆ ಮುಂದೆ, ನೀವು ನಿಮಗೆ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಸಮಯ ಇರೋದಿಲ್ಲ, ಬೇರೆಯವ್ರಿಗೋಸ್ಕರ ಬಹಳ ವ್ಯಸ್ತರಾಗಿಬಿಡ್ತೀರಾ. ಅಭಿ ಅಪ್ನಿ ಕಮಾಯಿ ಕಾ ಭಿ ಬಹುತ್ ಥೋಡಾ ಸಮಯ ಹೈ. ಈಗ ನಿಮಗೋಸ್ಕರ ಸಂಪಾದನೆ ಮಾಡ್ಕೊಳ್ಳೋಕ್ಕೂ ಬಹಳ ಕಡಿಮೆ ಸಮಯ ಇದೆ ಅಂತಾರೆ ಬಾಬಾ. ನಮಗೋಸ್ಕರ ನಾವು ಯೋಗ ಮಾಡಲಿಕ್ಕೆ, ನಮಗೋಸ್ಕರ ನಾವು ದುಡ್ಕೊಳ್ಳೋಕ್ಕೆ ಸಮಯ ಈಗ ಇಲ್ಲ. फिर दूसरों की सर्विस करने में अपनी कमाई होगी. अभी ये जो थोड़ा समय मिला है उसका पूरा पूरा लाभ उठाओ. ಬಾಬಾ ಹೇಳ್ತಾರೆ, ಈಗ ಬೇರೆಯವರ ಸೇವೆ ಮಾಡಲಿಕ್ಕೋಸ್ಕರ ನೀವು ಸಮಯ ಕೊಡಬೇಕಾಗತ್ತೆ.
ಈಗ ಏನು ಸಮಯ ಸಿಕ್ಕಿದೆ ಅಲ್ವಾ, ಬಾಬಾ ಹೇಳ್ತಾರೆ ಏನು ಸಮಯ ಸಿಕ್ಕಿದೆ ಅಲ್ವಾ ಅದರ ಪೂರ್ತಿ ಲಾಭ ತಗೊಳ್ಳಿ ಅಂತಾರೆ ಬಾಬಾ. ನೈತೋ ಫಿರ್ ಯೆ ಸಮಯ ಹಿ ಯಾದ್ ಆಯೇಗ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಸಮಯನೂ ಕೂಡ ನೆನಪಾಗ್ಬಿಡತ್ತೆ. ಇಷ್ಟು ಸಮಯ ಸಿಕ್ತು, ಆದರೆ ನಾವೇನು ಮಾಡಲಿಲ್ಲ ಅಂತ ಹೇಳಿ ಸಮಯನೂ ನೆನಪಾಗತ್ತೆ. ಇಸ್ಲಿಯೇ ಜೈಸೆ ಬಿ ಹೋ ಜಹಾ ಪರ್ ಬಿ ಹೋ ಪರಿಸ್ಥಿತಿಯ ನಹಿ ಬದಲೇಂಗಿ, ಏನೇ ಸೋಚ್ನಾ ಕಿ ಮುಸೀಬತೆ ಅಲ್ಕಿ ಹೋಗ ಫಿರ್ ಕಮಾಯಿ ಕರೆಂಗೆ. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಹೇಗಿದ್ದೀರೋ ಎಲ್ಲಿದ್ದೀರೋ ಪರಿಸ್ಥಿತಿಗಳಂತೂ ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರ ಹೇಗಿದ್ದೀರೋ ಎಲ್ಲಿದ್ದೀರೋ ಅಲ್ಲೇ ಚೆನ್ನಾಗಿ ತಪಸ್ಸು ಮಾಡಿ, ಪುರುಷಾರ್ಥ ಮಾಡಿ. ಈ ರೀತಿ ಯೋಚಿಸ್ಬೇಡಿ ಈ ಪರಿಸ್ಥಿತಿ ಎಲ್ಲ ಸರಿ ಹೋದರೆ ಆಮೇಲೆ ನಾವು ಮಾಡ್ತೀವಿ, ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಪುರುಷಾರ್ಥ ಮಾಡ್ತೀವಿ, ತಪಸ್ಸು ಮಾಡ್ತೀವಿ ಅಂತ ಅಂದ್ಕೋಬೇಡಿ. ಏತೋ ದಿನ ಪ್ರತಿದಿನ ಅವ್ರ ವಿಶಾಲ ರೂಪ ಧಾರಣ ಕರೇಗಿ. ಈ ಪರಿಸ್ಥಿತಿಗಳು ಎಲ್ಲ ದಿನ ಪ್ರತಿದಿನ ಇನ್ನು ವಿಶಾಲ ರೂಪವನ್ನು ಧಾರಣೆ ಮಾಡುತ್ತೆ. ಪರಂತು ಇನ್ಮೇ ರಹತೆ ಹುಯೇ ಬಿ ಅಪ್ನಿ ಸ್ಥಿತಿ ಕಿ ಪರಿಪಕ್ವತಾ ಚಾಹಿಯೇ. ಬಾಬಾ ಹೇಳ್ತಾರೆ ಆದರೆ ಇದರಲ್ಲಿ ಇರ್ತಾನೂ ಸಹ ತಮ್ಮ ಸ್ಥಿತಿಯ ಪರಿಪಕ್ವತೆಯನ್ನು ತಯಾರು ಮಾಡ್ಕೋಬೇಕು. ಇಸ್ಲಿಯೇ ಸಮಯ ಕಾ ಧ್ಯಾನ್ और अपने स्वरूप की स्मृति और इसके बाद फिर स्थिति इसका ध्यान रखना है. ಅದಕ್ಕಾಗಿ ಸಮಯದ ಕಡೆ ಗಮನ ಕೊಡಿ, ತಮ್ಮ ಸ್ವರೂಪದ ಸ್ಮೃತಿ ಇರಬೇಕು, ಇದರ ನಂತರ ಸ್ಥಿತಿಯ ಕಡೆ ಗಮನ ಇರಬೇಕು. ಜಿಮ್ಮೆವಾರಿ ಕಥಾಷ್ಟು ಬತ್ತಾಯ ತಖ್ತ್ ಕೌನ್ ಸಾತ, ಜವಾಬ್ದಾರಿಯ ಕಿರೀಟ ಅಂತೂ ಬಾಬಾ ಹೇಳಿದ್ರು. ಸಿಂಹಾಸನ ಯಾವುದಿತ್ತು? ಸಿಂಹಾಸನ ನಮ್ರಚಿತ್ತಕ ತಖ್ತ್, ಜಿಸ್ ಪರ್ ಹಿ ವಿರಾಜಮಾನ್ ಹೋನೆ ಸೆ ಸಾರೆ ಕಾಮ್ ಟೀಕ್ ಕರ್ ಸಕೆಂಗೆ. ಬಾಬಾ ಹೇಳ್ತಾರೆ ಸಿಂಹಾಸನ ನಮ್ರಚಿತ್ತತೆ, ಅದರ ಮೇಲೆ ವಿರಾಜಮಾನರಾಗಿದ್ದೀರಾ ಅಂದರೆ ಪೂರ್ತಿ ಕೆಲಸಗಳು ಸರಿ ಹೋಗುತ್ತೆ. ಶಕ್ತಿ ಸೇನಾ ಕೋ ತೋ ಏಕ್ ರಸ್ ಕಾ ತಖ್ತ್ ದಿಯಾ ತಾ और ಪಾಂಡವ ಸೇನಾ ಕೋ ನಿರ್ಮಾಣ ಚಿತ್ತಕ ದಿಯಾ ತಾ. ಬಾಬಾ ಹೇಳ್ತಾರೆ ಅಕ್ಕಂದರಿಗೆಲ್ಲ ಏಕರಸ ಸ್ಥಿತಿಯ ಸಿಂಹಾಸನ ಕೊಡಲಾಗಿತ್ತು, ಪಾಂಡವರಿಗೆ ಅಣ್ಣಂದಿರಿಗೆ ನಿರ್ಮಾಣ ಚಿತ್ತತೆಯ ಸಿಂಹಾಸನ ಕೊಟ್ಟಿತ್ತು. ಅದರ ಮೇಲೆ ಕುಳಿತುಕೊಂಡು ಮತ್ತು ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಭವಿಷ್ಯದ ಪದವಿಯನ್ನು ನಿಗದಿ ಮಾಡಿಕೊಳ್ಳಿ ಅಂತಾರೆ ಬಾಬಾ. ಯಾವ ಕಾರಣಕ್ಕೂ ಸಿಂಹಾಸನದಿಂದ ಇಳಿಬೇಡಿ. ಅದ್ರ ಮೇಲೆ ಕುಳಿತುಕೊಂಡು ಕೆಲಸ ಮಾಡಿದ್ದೀರಾ ಅಂದರೆ ಕಾರ್ಯಗಳೆಲ್ಲ ಸಫಲ ಆಗತ್ತೆ. ನೋಡಿ, ಪೂರ್ತಿ ದಿನದಲ್ಲಿ ನೀವೇನೆಲ್ಲ ಕೆಲಸ ಮಾಡ್ತೀರಾ ಅದರಲ್ಲಿ 4 ಮಾತುಗಳು ನಿಮ್ಮ ಯಾವುದು ಜೊತೆ ಇರುತ್ತೆ ಅಂತಾರೆ ಬಾಬಾ. ಯಾವುದು 4 ಮಾತುಗಳು ಜೊತೆಯಲ್ಲಿರುತ್ತೆ? ಕಾಮನ್ ಅವ್ರ ಸ್ಥೂಲ್ ಬಾತ್ ಪೂಚ್ತಾ ಹೂँ. ಬಾಬಾ ಹೇಳ್ತಾರೆ ಕಾಮನ್ ಮಾತು ಇದು, ಸ್ಥೂಲ ಮಾತುಗಳನ್ನು ಕೇಳಲಾಗ್ತಿದೆ ಅಂತಾರೆ ಬಾಬಾ. ಏಕ್ ತೋ ಕುರ್ಸಿ ಸಾತ್ ರಹತಿ, ದೂಸರಾ ಕಲಂ, ತೀಸರಾ ಫೈಲ್ और ಚೌಥಿ ಬಾಗ್ ದೌಡ್. ಒಂದು ಸೀಟ್ ಕುರ್ಸಿ, ಎರಡನೇದು ಕಲಂ ಪೆನ್ನು, ಮೂರನೇದು ಫೈಲು, 4ನೇದು ಓಡಾಟ. ಈ 4ನ್ನು ಲೌಕಿಕದಿಂದ ಅಲೌಕಿಕತೆಯಲ್ಲಿ ಪರಿವರ್ತಿಸಿ. ಕುರ್ಸಿಯ ಮೇಲೆ ಯಾವಾಗ ಕೂತ್ಕೊಳ್ತೀರಾ ಸಿಂಹಾಸನವನ್ನು ನೆನಪು ಮಾಡಿಕೊಳ್ಳಿ. ಪೆನ್ನು ಯಾವಾಗ ತಗೊಳ್ತೀರಾ कलम के फूल को याद करो, कमल के फूल को याद करो, कमल का फूल बनकर कमल कलम ಚಲಾವ್. ಯಾವಾಗ ಪೆನ್ನು ಕೈಗೆ ತಗೊಳ್ತೀರಾ ಆಗ ಕಮಲ ಹೂವನ್ನು ನೆನಪು ಮಾಡಿಕೊಳ್ಳಿ. ಕಮಲದ ಹೂವಿನ ಮೇಲೆ ಕೂತ್ಕೊಂಡು ಕಮಲದ ಹೂವಿನ ಸಮಾನ ಪವಿತ್ರರಾಗಿ ಬರೆಯಿರಿ ಅಂತಾರೆ ಬಾಬಾ. ಮತ್ತು ಫೈಲನ್ನು ನೋಡಿದಾಗ ತಮ್ಮ ಲೆಕ್ಕಾಚಾರವನ್ನು ನೆನಪು ಮಾಡಿಕೊಳ್ಳಿ. ನನ್ನ ಫೈಲಲ್ಲಿ ಬಾಪ್ ದಾದಾ ಈಗೇನು ಸೈನ್ ಮಾಡಿದ್ದಾರೆ, ಸಿಗ್ನೇಚರ್ ಮಾಡಿದ್ದಾರೆ, ಏನು ಸೈನ್ ಮಾಡ್ತಾ ಇರಬಹುದು. ಮೇರಿ ಫೈಲ್ ಮೇ ಬಾಪ್ ದಾದಾ ಅಭಿ ಕ್ಯಾ ಸಹಿ ಕರ್ತೆ ಹೋಂಗೆ. ಬಾಗ್ ದೌಡ್ ತೋ ಐ ಹಿ ಸೀಡಿ ಸೆ ಉತ್ತರ್ನ ಅವ್ರ ಚಣ್ಣ. ಯಾವಾಗ ಫೈಲ್ ನೋಡ್ತೀರಾ ಆಗ ನೆನಪು ಮಾಡ್ಕೊಳ್ಳಿ, ಬಾಬಾ ನನ್ನ ಫೈಲಲ್ಲಿ ಈಗ ಯಾವ ರೀತಿ ಸೈನ್ ಮಾಡ್ತಾ ಇರಬಹುದು ಅಂದ್ಬಿಟ್ಟು. ಓಡಾಟ ಅಂತೂ ಇದ್ದೇ ಇದೆ, ಮೆಟ್ಲತ್ತೋದು ಎಳೆಯೋದು, ಪ್ರಾಕ್ಟೀಸ್ ಕರು.
तो जहाँ पर भी बुद्धि को लगाना चाहता हूँ लगता भी है या नहीं. ಮತ್ತು ಎಲ್ಲಿ ನಿಮ್ಮ ಬುದ್ಧಿಯನ್ನು ತೊಡಗಿಸ್ಬೇಕು ಅಂದ್ಕೊಳ್ತೀರಾ ಅಲ್ಲಿ ತೊಡಗುತ್ತಾ ಇಲ್ವಾ ಅದು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ವೈಸೆ ಹಿ ಜೈಸೆ ಕಿ ಪಾವ್ ಜಹಾ ಬಿ ಚಲಾನಾ ಚಾಹೋ ಚಲ್ತಾ ಹೇನಾ. ಹಾಗೆ ನೋಡಿದಾಗ ನೀವೆಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತೀರಾ ಹೋಗುತ್ತೆ ಅಲ್ವಾ, ಕಾಲ್ ಜೊತೆ ಕೊಡುತ್ತಲ್ವಾ. ಇಸಿ ಪ್ರಕಾರ ಸೆ ಆಪ್ಕೆ ಬುದ್ಧಿ ಬಿ ಪಾವ್ ಮಿಸಲ್ ಹೋ ಜಾಯೇಗಿ. अभी बुद्धि को लौकिक से अलौकिक बातों में परिवर्तन करना. ಅದೇ ರೀತಿ ನಿಮ್ಮ ಬುದ್ಧಿಯೂ ಸಹ ಕಾಲಿನ ರೀತಿ ಕೆಲಸ ಮಾಡಬೇಕು. ಈಗ ಬುದ್ಧಿಯನ್ನು ಲೌಕಿಕದಿಂದ ಅಲೌಕಿಕ ಮಾತುಗಳಲ್ಲಿ ಪರಿವರ್ತನೆ ಮಾಡಬೇಕು. ಅವಸ್ಥಾ ಮೇ ಬಿ ಪರಿವರ್ತನ್ ಆ ಜಾಯೇಗ. ಆಗ ಸ್ಥಿತಿಯಲ್ಲಿಯೂ ಕೂಡ ಪರಿವರ್ತನೆ ಬಂದುಬಿಡತ್ತೆ. ಈ ಸಂಘಟನ್ ಕೆ ರತ್ನೋ ಮೇ ಕ್ಯಾ ವಿಶೇಷ ಖೂಬಿ ಹೈ. ಬಾಬಾ ಕೇಳ್ತಾರೆ, ಈ ಸಂಘಟನೆಯ ರತ್ನಗಳಲ್ಲಿ ಏನು ವಿಶೇಷ ಕಲೆ ಇದೆ. ಒಂದಂತೂ ಎಲ್ಲರಿಗೂ ಸ್ನೇಹಿಗಳಾಗಿದ್ದೀರಾ. ಎರಡನೇದು ಮೆಜಾರಿಟಿ ಸರೆಂಡರ್ ಬುದ್ಧಿ ಇದೆ. ಮೂರನೇದು ಸರ್ವಿಸ್ಗೋಸ್ಕರ ಪ್ರತಿ ಸಮಯ ತಯಾರಿರ್ತೀರ. एक तो सभी स्नेही है, दूसरा मेजॉरिटी सरेंडर बुद्धि है, तीसरा सर्विस के लिए हर वक्त तैयार रहते हैं, इसलिए ही ये बरडी है. अभी जैसा जिम्मेवारी का ताज मिला है उसमें इन सब विशेषताओं को रत्नों की तरह जड़ना है. ಬಾಬಾ ಹೇಳ್ತಾರೆ, ಅದಕ್ಕೋಸ್ಕರ ಸದಾ ತಯಾರಿರಬೇಕು. ಈಗ ಎಂತಹ ಜವಾಬ್ದಾರಿಯ ಕಿರೀಟ ಸಿಕ್ಕಿದೆ, ಅದರಲ್ಲಿ ಈ ಎಲ್ಲ ವಿಶೇಷತೆಗಳ ರತ್ನಗಳನ್ನು ಜೋಡಿಸ್ಬೇಕು, ಪೋಣಿಸ್ಬೇಕು. ತಬಿ ಜಿಮ್ಮೆವಾರಿಯಂಕೋ ಪೂರಿ ರೀತಿ ಸಂಭಾಲ್ ಸಕೆಂಗೆ. ಆಗ ಜವಾಬ್ದಾರಿಗಳನ್ನು ಪೂರ್ಣ ರೀತಿಯಲ್ಲಿ ಸಂಭಾಲನೆ ಮಾಡಬಹುದು. ಈ ಗುಣ ಕಿರೀಟದ ಮಣಿಗಳಾಗಿದೆ, ಅಂದರೆ ಅರ್ಥ ಶೋಭೆಯಾಗಿದೆ. ಇದನ್ನು ಕಾಯಮ್ಮಾಗಿ ಇಟ್ಕೋಬೇಕು. ಎಂತಹ ಕರ್ಮ ನೀವು ಮಾಡ್ತೀರಾ ನಿಮ್ಮನ್ನು ನೋಡಿ ಎಲ್ಲರೂ ಫಾಲೋ ಮಾಡ್ತಾರೆ. ಏಕ್ ಸ್ಲೋಗನ್ ಅವ್ರು ಯಾದ್ ಕರ್ನಾ ज़रूरी है. छोटों को करो प्यार और बड़ों को दो रिगार्ड. प्यार देना है फिर रिगार्ड लेना है. ಬಾಬಾ ಹೇಳ್ತಾರೆ, ಮತ್ತೆ ಇನ್ನೊಂದು ಸ್ಲೋಗನನ್ನು ನೆನಪಿಟ್ಕೊಳ್ಬೇಕು ಅವಶ್ಯವಾಗಿ. ಚಿಕ್ಕವರಿಗೆ ಪ್ರೀತಿ ಕೊಡಿ, ದೊಡ್ಡವರಿಗೆ ಗೌರವ ಕೊಡಿ. ಪ್ರೀತಿನೂ ಕೊಡಬೇಕು ಮತ್ತು ಗೌರವನೂ, ಪ್ರೀತಿ ಕೊಡಬೇಕು, ಗೌರವ ಪಡ್ಕೋಬೇಕು. ಯಾ ಕಬ್ಬಿ ನಹಿ ಬೋಲ್ನಾ ಹೈ. ಇದು ಯಾವತ್ತೂ ಮರಿಬೇಡಿ ಅಂತಾರೆ ಬಾಬ್ರವರು. ಯಾ ಸಂಘಟನ್ ಸೇ ಸೋನಾ ತೋ ಹೈ ಪರಂತು ಸೋನೆ ಪರ್ ಸುಹಾಗ ಲಗಾಯಾ ಜಾತಾ ಹೈ. ಈ ಸಂಘಟನೆ ಏನಿದೆ ಚಿನ್ನದಂತೆ, ಚಿನ್ನದ ಮೇಲೆ ಮತ್ತೆ ಅದನ್ನು ಪಾಲಿಶ್ ಮಾಡಲಾಗತ್ತೆ ಅಲ್ವಾ, ಅಲಂಕಾರ ಮಾಡಲಾಗತ್ತಲ್ವಾ. ಉಸ್ಕೆ ಲಿಯೆ ಬೀಚ್ ಬೀಚ್ ಮೇ ಮಧುಬನ್ ಮೇ ಸಂಘಟನ್ ಹೋ. निमित्त बनी हुई बहनों की राय से ही समय प्रमाण समय संगठन होगा. ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಆಗಾಗ ಮಧುಬನಕ್ಕೆ ಬರ್ತಾ ಇರಿ. ನಿಮಿತ್ತ ಆಗಿರುವಂತಹ ಅಕ್ಕಂದಿರ ಸಲಹೆಯನ್ನು ತಗೊಂಡು ಸಮಯ ಪ್ರತಿ ಸಮಯ ಮಧುಬನದಲ್ಲಿ ಸಂಘಟನೆಯಲ್ಲಿ ಬರ್ತಾ ಇರಿ. ಪ್ರದರ್ಶನಿಯಲ್ಲಿಯೂ ಕೂಡ ನವೀನತೆಯನ್ನು ತರಬೇಕು. ಈಗಂತೂ ಇಷ್ಟಂತೂ ತಿಳ್ಕೊಂಡಿದ್ದೀರಾ, ಇಲ್ಲಿ ಜ್ಞಾನ ಚೆನ್ನಾಗಿದೆ ಬಹಳ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಇಲ್ಲಿ ಏನೆಲ್ಲ ಮಾತುಗಳು ಹೇಳ್ತಾರೆ. बिना पूछे देखने से ही समझे कि हमको अभी ये सहज रास्ता मिला है. ನಿಮ್ಮನ್ನು ಕೇಳದೆಯೇ ಎಲ್ಲರೂ ತಿಳ್ಕೊಳ್ಬೇಕು, ನಮಗೆ ಸಹಜವಾದ ದಾರಿ ಸಿಕ್ಕಿದೆ ಅಂದ್ಬಿಟ್ಟು. ಇಸ್ ಲಕ್ಷ್ಯಕ್ಕೂ ರಖಕರ್ ಪ್ರದರ್ಶನಿ ಬನಾನೆ ಕಾ ಕೋಶಿಶ್ ಕರೆ. ಈ ಲಕ್ಷ್ಯವನ್ನು ಇಟ್ಟುಕೊಂಡು ಪ್ರದರ್ಶನಿ ಮಾಡುವ ಪ್ರಯತ್ನ ಮಾಡಿ. ಅವರ ಟಾಪಿಕ್ ಮೇ ಬಿ ಆಕರ್ಷಣ್ ಹೋ. ಮತ್ತು ಟಾಪಿಕಲ್ಲಿಯೂ ಕೂಡ ಏನು ವಿಷಯ ತಗೊಳ್ತೀರ ಅಲ್ವಾ ಅದರಲ್ಲೂ ಆಕರ್ಷಣೆ ಇರಬೇಕು. ಪರಮಾತ್ಮಕ್ಕೆ ಪರಿಚಯ ಪರ್ ರಖ್ ಸಕ್ತೆ ಹೋ. और जो लोग दूर भागते हैं उनको नज़दीक लाना है. ಮತ್ತು ಪರಮಾತ್ಮನ ಪರಿಚಯದ ಮೇಲೆ ಟಾಪಿಕ್ ಇಟ್ಕೋಬೇಕು. ಯಾರೆಲ್ಲ ನಿಮ್ಮಿಂದ ದೂರ ಹೋಗ್ತಾರಲ್ವ ಅವರನ್ನು ಸಮೀಪ ತನ್ನಿ ಅಂತಾರೆ ಬಾಬಾ. फिर उसमें धर्म का विचार वाले हो या कोई भी प्रकार के हो.
ಅದರಲ್ಲಿ ಧರ್ಮದ ವಿಚಾರದವರೇ ಇರಬಹುದು, ಯಾರೂ ಇರಬಹುದು, ಅವರನ್ನು ಕೂಡ ಸಮೀಪ ತನ್ನಿ ಅಂತಾರೆ ಬಾಬಾ. ಉನ್ಕಿ ಫಿರ್ ಪೀಟ್ ಬಿ ಕರ್ನಿ ಹೇ, ಮತ್ತೆ ಅವರನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು. ಒಂದ್ಸಲ ಕರೆದ್ವಿ, ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ, ಅವ್ರಿಗೆ ಚೆನ್ನಾಗಿ ಹೇಳಿದ್ವಿ, ಮತ್ತೆ ಬಿಟ್ವಿ ಅಂತ ಅಲ್ಲ, ಮತ್ತೆ ಮತ್ತೆ ಫಾಲೋ ಅಪ್ ಮಾಡ್ತಾ ಇರಬೇಕು. ಮತ್ತೆ ಮತ್ತೆ ಪ್ರೋಗ್ರಾಮ್ಸ್ಗೆ ಅವರನ್ನು ಕರೀತಾ ಇರೋದು, ಸಂಪರ್ಕದಲ್ಲಿ ಇಟ್ಕೊಳ್ಳೋದು ಮಾಡಬೇಕು. ಬಿನಾ ಪೀಟ್ಗೆ ಸಫಲತಾ ನಹಿ ಹೋಗ, ಅವರನ್ನು ಫಾಲೋ ಅಪ್ ಮಾಡದ ಹೊರತು ಸಫಲತೆ ಸಿಗೋದಿಲ್ಲ. ಜೈಸೆ ಮ್ಯೂಸಿಯಂ ಕೆ ಸರ್ವಿಸ್ ಕಿ ಹೈ ಉಸ್ಕಿ ಬಿ ಪೀಟ್ ಕರ್ನಿ ಹೈ, ಉನ್ಸೆ ಸಂಪರ್ಕ ರಖನಾ ಹೈ. ಹೇಗೆ ಮ್ಯೂಸಿಯಂನ ಸರ್ವಿಸ್ ಮಾಡಿದ್ದೀರಾ, ಅದನ್ನು ಕೂಡ ಬಾಬಾ ಹೇಳ್ತಾರೆ, ಫಾಲೋ ಅಪ್ ಮಾಡುತ್ತಾ ಇರಿ, ಸಂಪರ್ಕ ಇಟ್ಕೊಳ್ಳಿ. ಸಮಯ ಪ್ರತಿ ಸಮಯ ಬುಲಾನಾ ಹೇ, ಅವರನ್ನು ಸಮಯ ಪ್ರತಿ ಸಮಯ ಕರೀತಾ ಇರಬೇಕು. ಬಲೆ ಸಂಬಂಧ ಇಟ್ಕೋಬೇಕು, ಆದರೆ ಅವರಿಗೆ ಪರಿವಾರದ ಅನುಭವವನ್ನು ಕೂಡ ಮಾಡಿಸ್ಬೇಕು ಅಂತಾರೆ ಬಾಬಾ. ಆಗ ಸರ್ವಿಸ್ನ ಸಫಲತೆ ಆಗತ್ತೆ. ಮತ್ತು ಪೂರ್ತಿ ಮುರಳಿಯ ಸಾರಾಂಶ ಇದೆ. ಬಾಬಾ ಹೇಳ್ತಾರೆ, ಏನು 1 ಸೆಕೆಂಡಲ್ಲಿ ನಿಮ್ಮನ್ನು ನೀವು ಬಿಂದು ರೂಪದಲ್ಲಿ ಸ್ಥಿತ ಮಾಡ್ಕೊಳ್ಳೋಕ್ಕಾಗಲ್ವಾ? ಬಿಂದು ರೂಪದಲ್ಲಿ ಸ್ಥಿತ ಆಗುವುದರಿಂದ ಒಂದಂತೂ ಭಿನ್ನತೆಯ ಅನುಭವ ಆಗತ್ತೆ. ಮತ್ತು ಯಾವ ಆತ್ಮನ ವಾಸ್ತವಿಕ ಗುಣ ಏನಿದೆ ಅದರ ಅನುಭೂತಿಯನ್ನು ಕೂಡ ಮಾಡಿಸಬಹುದು, ಅನುಭವ ಆಗತ್ತೆ. ಇದು ಸಹ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಈಗ ಸಮಯ ಕಡಿಮೆ ಇದೆ, ಕಾರ್ಯ ಜಾಸ್ತಿ ಮಾಡಬೇಕಾಗಿದೆ. ಈಗ ಸಮಯ ಜಾಸ್ತಿ ಇದೆ ಮತ್ತು ಕಾರ್ಯ ಕಡಿಮೆ ಮಾಡುತ್ತಾ ಇದ್ದೀರಾ. ಮುಂದೆ ಹೋಗ್ತಾ ಸಮಯ ಈ ಥರ ಬರುತ್ತೆ, ನಿಮ್ಮೆಲ್ಲರ ಜೀವನ ಯಾವ ರೀತಿ ಆಗುತ್ತೆ ಅಂದರೆ ಬಹಳ ಬ್ಯುಸಿ ಆಗಿಬಿಡ್ತೀರ ಮತ್ತು ಸಮಯ ಕಡಿಮೆ ಸಿಗತ್ತೆ. ಹಗಲು ರಾತ್ರಿ 2 ಗಂಟೆಗಳ ರೀತಿಯಲ್ಲಿ ಅನುಭವ ಮಾಡ್ತೀರಾ. ಈಗಲಿಂದಲೇ ಈ ಅಭ್ಯಾಸ ಮಾಡಿರಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಕಾರ್ಯಗಳನ್ನು ಮಾಡಬೇಕು. ಸಮಯವನ್ನು ಸಫಲ ಮಾಡಿಕೊಳ್ಳುವುದು ಬಹಳ ದೊಡ್ಡ ಶಕ್ತಿಯಾಗಿದೆ. ಹೇಗೆ ತಮ್ಮ ಎನರ್ಜಿ ವೇಸ್ಟ್ ಮಾಡಿಕೊಳ್ಳುವಂತಹದ್ದು ಸರಿ ಇಲ್ಲ, ಹಾಗೆಯೇ ಸಮಯವನ್ನು ಕೂಡ ವೇಸ್ಟ್ ಮಾಡೋದು ಸರಿಯಲ್ಲ. ಈ ರೀತಿ ಸಮಯ ಬರುತ್ತೆ, ನೀವು ನಿಮಗೋಸ್ಕರ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆದರೆ ಅನ್ಯರಿಗೋಸ್ಕರ ಬಹಳ ಬ್ಯುಸಿ ಆಗಿಬಿಡ್ತೀರಾ. ಈಗ ನಿಮ್ಮ ಸಂಪಾದನೆಗೆ ಬಹಳ ಸಮಯ ಕಡಿಮೆ ಇದೆ ಮತ್ತು ಬೇರೆಯವರ ಸರ್ವಿಸ್ ಮಾಡುವುದರಲ್ಲಿಯೇ ತಮ್ಮ ಸಂಪಾದನೆ ಆಗತ್ತೆ. ಈಗ ಸ್ವಲ್ಪ ಸಮಯ ಏನು ಸಿಕ್ಕಿದೆ ಅದರ ಸಂಪೂರ್ಣ ಲಾಭವನ್ನು ಪಡೆಯಿರಿ ಅಂತ ಹೇಳ್ತಾರೆ ಬಾಬರವರು. ಇದಿಷ್ಟು ಬಾಬರವರ ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳಾಗಿತ್ತು. ಒಳ್ಳೆಯದು. ಓಂ ಶಾಂತಿ.